ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಬಂಗಾರನಾಯಕ ಕೋಟೆ ಅಲಿಯಾಸ್ ಚನ್ನರಾಯದುರ್ಗ ಕೋಟೆ. ನೋಡಿ, ಇದೇ ಸಿಡಿ ದುರ್ಗ ಕೋಟೆ. ಇಲ್ಲಿ ನೋಡ್ತಿರೋ ಅಷ್ಟು ಸಾಮಾನ್ಯವಾಗಿಲ್ಲ ಸ್ವಾಮಿ ಈ ಬೆಟ್ಟ. ಬನ್ನಿ, ಮುಂದೆ ನಿಮಗೆ ಗೊತ್ತಾಗತ್ತೆ. ಬಲಗಾಲಿಟ್ಟು ಹತ್ತೋದಕ್ಕೆ ಸ್ಟಾರ್ಟ್ ಮಾಡೇ ಬಿಡೋಣ ಬನ್ನಿ. ಅಲ್ಲ, ಸ್ಟಾರ್ಟಿಂಗೇ ಈ ರೀತಿ ಇದೆ ಅಂದರೆ ಇನ್ನು ಮುಂದೆ ಹೇಗಿರುತ್ತೆ ನೀವೇ ಯೋಚನೆ ಮಾಡಿ. ಮೆಟ್ಲೆಲ್ಲ ಇರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡೋಕ್ಕೆ ಹೋಗಬೇಡಿ. ಇಲ್ಲ, ಅದೆಲ್ಲ ಇಲ್ಲ. ಇನ್ನೂ ಸ್ವಲ್ಪ ಹತ್ತಿದ್ದೀವಿ ಅಷ್ಟೇ. ಇಲ್ಲಿ ಒಬ್ಬರು ಗಾರ್ಡ್ ಇರ್ತಾರೆ ಸೇಫ್ಟಿಗೋಸ್ಕರ. ಇನ್ನೂ ಅಷ್ಟು ದೂರ ಹತ್ಕೊಂಡು ಹೋಗಬೇಕು. ನೋಡೋದಕ್ಕೆ ಒಂದು ಕಾಂಪೌಂಡ್ ಥರ ಕಾಣಿಸುತ್ತೆ ಇಲ್ಲಿಂದ, ಬಟ್ ಅಲ್ಲಿ 2ರಿಂದ 3 ಲೇಯರ್ ಕೋಟೆ ಇದೆಯಂತೆ. ಸೊ ಅದನ್ನೇ ನೋಡಬೇಕಾಗಿರೋದು ಇವಾಗ. ಆದರೂ ಇಲ್ಲಿಂದ ಹತ್ಕೊಂಡು ಹೋಗೋದೇ ಒಂದು ದೊಡ್ಡ ಟಾಸ್ಕ್ ಆಗೋಗಿದೆ. ಯಾವುದೇ ಸ್ಟೆಪ್ಸ್ ಇಲ್ಲ, ಏನೂ ಇಲ್ಲ. ಬರೀ ಈ ರೀತಿ ಕಲ್ಲು ಬಂಡೆ ಇದೆ ಅಷ್ಟೇ. ಸ್ವಲ್ಪ ಯಾಮಾರಿ ಜಾರಿದ್ರೂ ಕೂಡ ಕೆಳಗಡೆ ಇರ್ತೀವಿ. ನೋಡಿ ಹೇಗಿದೆ ಬಂಡೆ ಅಂತ. ಈ ಬೆಟ್ಟ ಮತ್ತು ಮಧುಗಿರಿ ಬೆಟ್ಟ ಇದೆಲ್ಲ ಸ್ವಲ್ಪ ಸಿಮಿಲರೇನೆ, ಸ್ವಲ್ಪ ಕಡ್ದಾಗಿರುತ್ತೆ. ಸ್ವಲ್ಪ ಹುಷಾರಾಗಿ ಹತ್ತಬೇಕು. ಈಗ ಸುಮಾರು 3:15 ಆಗಿರ್ಬೋದು. ನೋಡಿ, ಇನ್ನೂ ಕಾಲು ಭಾಗನೂ ಹತ್ತಿಲ್ಲ. ಇಲ್ಲಿಂದ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ವಾವ್! ಓ, ಇಲ್ಲಿ ನೋಡ್ರಿ ಡೀಪ್ ಹೇಗಿದೆ. ಏನು ಗ್ರಿಪ್ ಇಲ್ಲ ಇಲ್ಲಿ. ಸ್ವಲ್ಪ ಜಾರಿದ್ರೂ ಕೂಡ ಪೂರ್ತಿ ಕೆಳಗಡೆ ಇರ್ತೀವಿ. ಮೇಲ್ಗಡೆ ನೋಡಿ ಇನ್ನೂ ಬಂಡೆ ಹೇಗೆ ಕಾಣಿಸ್ತಾ ಇದೆ. ಅದು ನೋಡಿದ್ರೇ ಹತ್ತೋದಕ್ಕೆ ಭಯ ಆಗತ್ತೆ. ಇಲ್ಲಿ ನೋಡಿ, ಇನ್ನೊಂದು ಸ್ವಲ್ಪ ಹತ್ತದಿದೆ ಅಷ್ಟೇ. ಸೊ ಇದು ಫಸ್ಟ್ ಲೇಯರ್. ಇದು ಜಸ್ಟ್ ಕಾಂಪೌಂಡ್ ಥರ ಅಷ್ಟೇ. ಆ್ಯಕ್ಚುಯಲ್ ಕೋಟೆ ಇರೋದು ಇದ್ರೊಳಗಡೆ. ಅಂತೂ ಇಂತೂ 3730 ಅಡಿ ಮೇಲೆ ಇರೋವಂಥ ಕೋಟೆ ನೋಡೋದಕ್ಕೆ ನಾವು ಹತ್ತಿದ್ದಾಯಿತು. ಇಲ್ಲಿ ನೋಡಿ, ಪೂರ್ತಿ ಆ ಎಂಡಿಂದ ಹಿಡಿದು ಈ ಎಂಡ್ ತನಕನೂ ಈ ರೀತಿ ಕಾಂಪೌಂಡ್ ಇದೆ. ಕೆಳಗಡೆಯಿಂದ ನೋಡಿದ್ರೆ ಬರೀ ಈ ಥರ ಕಾಂಪೌಂಡ್ ಕಾಣಿಸುತ್ತೆ ಅಷ್ಟೇ, ಒಳಗಡೆ ಏನೂ ಕಾಣಿಸಲ್ಲ. ಈ ರೀತಿ ಬಿದ್ದೋಗಿರೋ ಕಾಂಪೌಂಡ್ ನೋಡೋದಕ್ಕೆ ಹತ್ತಬೇಕಾ ಅಂತ ಅನಿಸುತ್ತೆ, ಬಟ್ ಆ್ಯಕ್ಚುಲ್ ಇರೋದೇ ಒಳಗಡೆ. ಆವಾಗೆಲ್ಲ ಈ ರೀತಿ ಇಲ್ಲೇ ಕಲ್ಲುಗಳನ್ನ ಕಡಿದ್ಬಿಟ್ಟು ಇಲ್ಲೇ ಈ ರೀತಿ ಕೋಟೆಗಳನ್ನ ಕಟ್ಕೊಂಡಿದ್ದಾರೆ. ಇಲ್ಲಿಂದ ನೋಡೋದಕ್ಕೆ ಈ ರೀತಿ ಇದೆ, ಬಟ್ ಒಳಗಡೆ ಒಂದು ಸ್ವರ್ಗನೇ ಸೃಷ್ಟಿ ಮಾಡಿದ್ದಾರೆ. ಬನ್ನಿ, ಮುಂದೆ ನಿಮಗೆ ಗೊತ್ತಾಗುತ್ತೆ. ಬೆಂಗಳೂರಿಂದ 100 ಅಥವಾ 150 ಕಿಲೋಮೀಟರ್ ಅಷ್ಟೇ ದೂರ ಇರೋದು. ತುಮಕೂರು ಡಿಸ್ಟಿಕ್ಕಲ್ಲಿ ಬರುತ್ತೆ. ಮಧುಗಿರಿ ಮತ್ತು ಕೊರಟಗೆರೆ ಎರಡಕ್ಕೂ ಕೂಡ ಹತ್ರ ಆಗುತ್ತೆ ಈ ಪ್ಲೇಸ್. ಸೊ ಯಾರೆಲ್ಲ ನೆಕ್ಸ್ಟ್ ಪ್ಲ್ಯಾನ್ ಮಾಡ್ತಿರ್ತೀರಾ ಟ್ರಕ್ಕಿಂಗ್ಗೆ ಅಥವಾ ಬೆಸ್ಟ್ ಪ್ಲೇಸಸ್ ಯಾವುದಾದ್ರೂ ಪ್ಲ್ಯಾನ್ ಮಾಡ್ತಿದ್ರೆ, ಇದು ನೆಕ್ಸ್ಟ್ ಲೆವೆಲ್ ಬೆಸ್ಟ್ ಪ್ಲೇಸ್ ಇದು. ಸೊ ಯಾರೆಲ್ಲ ನೆಕ್ಸ್ಟ್ ಪ್ಲ್ಯಾನ್ ಮಾಡ್ತಿರ್ತೀರಾ ಈ ಪ್ಲೇಸ್ನ ಮಿಸ್ ಮಾಡಲೇಬೇಡಿ. ಒಂದು ಸಲ ವಿಸಿಟ್ ಮಾಡಿ. ಸಖತ್ ಕ್ರೇಜಿ ಎಕ್ಸ್ಪೀರಿಯನ್ಸ್ ಮಾತ್ರ ಇದು. ಸೊ ಟ್ರಕ್ಕಿಂಗ್ ಮಾಡೋದಕ್ಕಂತೂ ಬೆಸ್ಟ್ ಅಂದರೆ ಬೆಸ್ಟ್ ಪ್ಲೇಸ್ ಇದು. ಒಳಗಡೆ ನೋಡಿದ್ರಂತೂ ಕಳೆದೋಗ್ತೀರಾ ನೀವು, ಹಂಗಿದೆ ಒಳಗಡೆ ಪ್ಲೇಸ್. ಬನ್ನಿ, ಒಳಗಡೆ ಹೇಗಿದೆ ಅಂತ ನಾನು ತೋರಿಸ್ತೀನಿ. ಬನ್ನಿ ಸ್ವಾಮಿ. ಚಿಕ್ಕಪ್ಪ ಗೌಡ ದೊರೆ 17ನೇ ಶತಮಾನದಲ್ಲಿ ನಿರ್ಮಾಣ ಮಾಡಿರುವಂಥ ಬಂಗಾರನಾಯಕ ಕೋಟೆಗೆ ನಿಮಗೆಲ್ರಿಗೂ ಸ್ವಾಗತ. ಡಾಕ್ಟರ್ ವಿಷ್ಣುವರ್ಧನ್ ಸರ್ ಮಾಡಿರುವಂಥ ಬಂಗಾರದ ಜಿಂಕೆ ಮೂವಿ ಇಲ್ಲೇ ಶೂಟಿಂಗ್ ಆಗಿರೋದು. ಸೊ ಆ ಮೂವಿಯಲ್ಲಿ ಒಂದು ನಾಗರ ಹಾವು ಆಗಾಗ್ಗೆ ಕಾಣಿಸ್ಕೊಳ್ತಾ ಇರುತ್ತೆ. ಸೊ ನನಗೂ ಕೂಡ ಇಲ್ಲಿ ಬಂದಿದ್ದ ತಕ್ಷಣ ಒಂದು ಹಾವು ಇಲ್ಲಿ ಕಾಣಿಸ್ತು. ಇಲ್ಲಿ ಮೂಲೆಯಲ್ಲಿ ಇದೆ ನೋಡಿ ಒಂದು ಹಾವು. ಇದು ನೋಡಿದ ತಕ್ಷಣ ನನಗೆ ಬಂಗಾರದ ಜಿಂಕೆ ಮೂವಿನೇ ನೆನಪಾಯಿತು. ಇಲ್ಲಿ ಎಲ್ಲ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಒಂದು ಟೈಮಲ್ಲಿ ಓಡಾಡಿರುವಂಥ ಜಾಗ. ಇವತ್ತು ನಾವು ಓಡಾಡ್ತಾ ಇದ್ದೀವಿ, ಅದೇ ಒಂದು ಖುಷಿ. ಅವ್ರನ್ನ ಹತ್ತಿರದಿಂದ ನೋಡೋದಕ್ಕಂತೂ ನನಗೆ ಸಾಧ್ಯ ಆಗಲಿಲ್ಲ. ಅಟ್ಲೀಸ್ಟ್ ಅವ್ರು ಓಡಾಡಿರುವಂಥ ಜಾಗದಲ್ಲಿ ನಾನು ಓಡಾಡ್ತಿದ್ದೀನಿ. ಈಗ ನಾವು ನಿಂತಿರೋದು ಮೇಯ್ನ್ ಬಾಗಿಲು. ಇದು ಹೆಬ್ಬಾಗಿಲು ಅಂತಲೂ ಕೂಡ ಕರಿಬಹುದು. ಸೊ ಬನ್ನಿ, ಒಳಗಡೆ ಹೋಗಿ ನೋಡೋಣ ಎಷ್ಟು ಲೇಯರ್ ಕೋಟೆ ಇದೆ, ಹೇಗಿದೆ ಅಂತ. ಬಂದಿದ ತಕ್ಷಣ ಈ ರೀತಿ ಕೂರೋದಕ್ಕೆ ಈ ರೀತಿ ಜಾಗಗಳನ್ನ ಮಾಡಿರ್ತಾರೆ. ಆಗಿನ ಕಾಲದಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆನೂ ಎಲ್ಲ ಕೋಟೆ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ
ಈ ರೀತಿ ಜಾಗನ ನಾವು ನೋಡಬಹುದು. ಅಲ್ಲಲ್ಲಿ ಇನ್ಷಿಯಲ್ನ ಬರೆಯೋದನ್ನು ನಮ್ಮವರು ಇನ್ನೂ ಬಿಟ್ಟಿಲ್ಲ. ನೋಡಿ ಎಷ್ಟು ದೊಡ್ಡದಾಗಿ ಹೆಂಗೆ ಕಟ್ಟಿದ್ದಾರೆ ಈ ಗೋಡೆಗಳನ್ನ ಅಂತ. ಪೂರ್ತಿ ಕಲ್ಲಿಂದನೇ ಕಟ್ಟಿದ್ದಾರೆ. ಅದು ಇಲ್ಲಿ ಇರೋವಂಥ ಕಲ್ಲನ್ನೇ ಕಡಿದು ಈ ರೀತಿ ಕಟ್ಟಿರೋವಂಥದ್ದು. ನೋಡಿ ಇಲ್ಲೊಂದಷ್ಟು ಮೆಟ್ಲುಗಳನ್ನ ನೋಡ್ಬೋದು ಅಷ್ಟೇ. ಇನ್ನು ಕೆಳಗಡೆಯಿಂದ ಇನ್ನೆಲ್ಲೂ ಮೆಟ್ಲನ್ನ ನಾವು ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಷ್ಟೇ ನಾವು ಮೆಟ್ಲುಗಳನ್ನ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಕೋಟೆಯ ಇತಿಹಾಸವನ್ನು ನಾವು ನೋಡೋದಾದರೆ 17ನೇ ಶತಮಾನದಲ್ಲಿ ಚಿಕ್ಕಪ್ಪ ಗೌಡ ದೊರೆ ಅನ್ನೋರು ಈ ಕೋಟೆಯನ್ನು ನಿರ್ಮಾಣ ಮಾಡ್ತಾರೆ. ನಂತರ ಮರಾಠರ ಕೈವಶ ಆಗತ್ತೆ. ನಂತರ ಮೈಸೂರು ರಾಜ ಒಡೆಯರ ಆಳ್ವಿಕೆ ಬರುತ್ತೆ. 3ನೇ ಮೈಸೂರು ಯುದ್ಧ ಸಮಯದಲ್ಲಿ ಬ್ರಿಟಿಷರ ಕೈವಶ ಆಗತ್ತೆ. ಸ್ವಲ್ಪ ವರ್ಷಗಳ ನಂತರ ಬ್ರಿಟಿಷರು ಕೂಡ ಕೈ ಬಿಡ್ತಾರೆ. ಸೊ ಇದು ಈ ಕೋಟೆಯ ಇತಿಹಾಸ. ನೋಡಿ ನಮಗೆ ಹೊರಗಡೆಯಿಂದ ಬರೀ ಒಂದು ಕಾಂಪೌಂಡ್ ಕಾಣಿಸ್ತಾ ಇತ್ತು. ಸೊ ನಾವಿವಾಗ ಆ ಕಾಂಪೌಂಡನ್ನು ದಾಟಿ ಒಳಗಡೆ ಬಂದಿದ್ದೀವಿ. ಇಲ್ಲಿ ನೋಡಿ ಆ್ಯಕ್ಚುಯಲ್ ಕೋಟೆ ಯಾವ ರೀತಿ ಕಾಣಿಸುತ್ತೆ ಅಂತ. ನಾವು ಇನ್ನೂ ಒಂದು ಲೇಯರ್ ಹತ್ಕೊಂಡು ಹೋಗಬೇಕು. ಸೊ ಬಟ್ ಈ ಲೇಯರ್ನಲ್ಲಿ ನಮಗೆ ಏನೆಲ್ಲ ನೋಡೋದಕ್ಕೆ ಸಿಗುತ್ತೆ ಅಂತ ನೋಡ್ತಾ ಹೋಗೋಣ ಬನ್ನಿ. ನಿಮಗೆ ಅಲ್ಲಿ ಮೇಲೆ ಕಾಣಿಸ್ತಿದೆಯಲ್ಲ, ಅದು ಈ ಕೋಟೆಯ ಪೀಕ್ ಜಾಗ. ಸೊ ನಾವಿನ್ನು ಒಂದು ಲೇಯರ್ ಒಳಗಡೆ ಬಂದಿದ್ದೀವಿ ಅಷ್ಟೇ. ಆಗಿನ ಕಾಲದಲ್ಲೆಲ್ಲ ಇಷ್ಟು ಎತ್ತರಕ್ಕೆ ಬಂದು ಈ ರೀತಿ ದೊಡ್ಡ ದೊಡ್ಡ ಕೋಟೆಗಳನ್ನ ನಿರ್ಮಾಣ ಮಾಡಿಕೊಂಡು ಇರ್ತಿದ್ರು ಅಂತಂದರೆ ನಿಜವಾಗ್ಲೂ ಆಶ್ಚರ್ಯ ಆಗತ್ತೆ. ಸೊ ನೋಡಿ ಯಾವ ರೀತಿ ಕಟ್ಕೊಂಡಿದ್ದಾರೆ ಇಷ್ಟು ಮೇಲೆ ಬಂದು ಅಂತ. ಒಳಗಡೆ ಒಂದು ಸ್ವರ್ಗನೇ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಇವರು. ಅಲ್ಲಲ್ಲಿ ಈ ರೀತಿ ಮಂಟಪಗಳನ್ನ ನೋಡ್ಬೋದು. ಮತ್ತು ಅವರು ದಿನಸಿಗಳನ್ನ ಸ್ಟೋರ್ ಮಾಡೋದಕ್ಕೆ ಅಲ್ಲಲ್ಲಿ ಒಂದು ಸ್ಟೋರೇಜ್ ಪ್ಲೇಸಸ್ ಥರ ಮಾಡ್ಕೊಂಡಿದ್ದಾರೆ. ಚನ್ನರಾಯದುರ್ಗ ಕೋಟೆ ಇದೆ ಅಂತ ನನಗೆ ಗೊತ್ತಿತ್ತು, ಆದರೆ ಇಷ್ಟು ಚೆನ್ನಾಗಿದೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ನಾನು ಇದೇ ಫಸ್ಟ್ ಟೈಮ್ ಇಲ್ಲಿಗೆ ಬಂದಿರೋದು. ಈ ಬೆಟ್ಟನ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಇಷ್ಟು ಮೇಲ್ಗಡೆ ಹತ್ಕೊಂಡು ಹೋಗ್ಬೇಕಾ ಅಂತ ಯೋಚನೆ ಮಾಡ್ತಾಯಿದ್ದೆ. ಬಟ್ ನಿಜವಾಗ್ಲೂ ನಾನು ಆ ಡಿಸಿಷನ್ ತೊಗೊಂಡು ಹತ್ತಿಲ್ಲ ಅಂದಿದ್ರೆ ಒಂದು ಒಳ್ಳೆ ಪ್ಲೇಸ್ನ ನೋಡೋದನ್ನು ನಾನು ಮಿಸ್ ಮಾಡ್ಕೊಳ್ತಾ ಇದ್ದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಒಳಗಡೆ ಅಂತ. ನಾವಿನ್ನೂ ನೋಡಬೇಕಾಗಿರೋದು ಇಲ್ಲಿ ತುಂಬ ಇದೆ. ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ ಆಗಿನ ಕಾಲದ ದೇವಸ್ಥಾನ ಹೇಗಿದೆ ಅಂತ. ಅಬ್ಬಾ ಇಲ್ಲಿ ನೋಡ್ರಿ, ಇಷ್ಟು ದೊಡ್ಡ ಬೆಟ್ಟದ ಮೇಲೆ ಬಂದು ಎಷ್ಟು ದೊಡ್ಡ ಕೆರೆನ ಮಾಡಿದ್ದಾರೆ. ಈ ಬೆಟ್ಟದ ಮೇಲೆ ಬರುವಂಥ ನೀರು ಪೂರ್ತಿ ಇಲ್ಲಿ ಬಂದು ಶೇಖರಣೆ ಆಗುತ್ತೆ. ಆವಾಗೆಲ್ಲ ಸೇಫ್ಟಿಗೋಸ್ಕರ ಇಷ್ಟು ದೊಡ್ಡ ಬೆಟ್ಟದ ಮೇಲ್ಗಡೆನೆ ಕೆರೆ, ಅವ್ರಿಗೆ ಏನೇನು ಅನುಕೂಲ ಬೇಕು ಎಲ್ಲದನ್ನು ಮಾಡ್ಕೊಳ್ತಾ ಇದ್ರು. ಸೊ ಆ ರೀತಿ ಅವರು ಮಾಡ್ಕೊಂಡಿರೋವಂಥ ಕೆರೆ ಇದು. ಎಷ್ಟು ದೊಡ್ಡದಾಗಿದೆ ನೋಡಿ. ಬೆಟ್ಟದ ಮೇಲೆ ಬರುವಂಥ ನೀರು ಒಂದು ಹನಿನೂ ಕೂಡ ವೇಸ್ಟ್ ಆಗದೆ ಇರೋ ಥರ ಪೂರ್ತಿ ಬಂದು ಈ ಕೆರೆಯಲ್ಲಿ ಸ್ಟೋರ್ ಆಗುತ್ತೆ. ಅವ್ರಿಗೆ ವರ್ಷ ಪೂರ್ತಿ ಈ ಕೆರೆ ನೀರೇನೆ ಬಳಕೆಗೆ. ಬನ್ನಿ, ಇಲ್ಲೊಂದು ದೇವಸ್ಥಾನ ಇದೆ, ನೋಡೋಣ ಒಳಗಡೆ ಹೇಗಿದೆ ಅಂತ. ಯಾವ ದೇವಸ್ಥಾನ ಅಂತಲೂ ಗೊತ್ತಿಲ್ಲ, ಒಳಗಡೆ ಹೋಗಿ ನೋಡಬೇಕು. ನೋಡಿ ಆಗಿನ ಕಲ್ಲಿನ ಕೆತ್ತನೆಗಳು ಹೇಗಿದೆ.
ಆವಾಗೆಲ್ಲ ಈ ಕಲ್ಲುಗಳನ್ನ ಒಡೆದು ದೇವಸ್ಥಾನಗಳನ್ನ ಕಟ್ಟಿರೋದು ಹೇಳಿ. ನೋಡಿ, ಆವಾಗ ಕಟ್ಟಿರುವಂಥ ದೇವಸ್ಥಾನ ಎಷ್ಟೋ ಶತಮಾನಗಳ ಹಳೆಯ ದೇವಸ್ಥಾನ ಇದು. ಇಲ್ಲೆಲ್ಲ ಏನೋ ಅಗದಿರೋ ಥರ ಇದ್ದಾರೆ. ಅವಾಗೆಲ್ಲ ಒಂದು ನಿಧಿ ಇರುತ್ತೆ ಕೆಳಗಡೆ, ಆಗೆಲ್ಲ ರಾಜರು ಆ ಒಡವೆಗಳು ಅದೆಲ್ಲ ಉಣಿರ್ತಾರೆ ಅನ್ನೋದೊಂದು ಕಾನ್ಸೆಪ್ಟ್ ಇತ್ತಲ್ಲ, ಸೊ ಅದಕ್ಕೋಸ್ಕರ ಅಗ್ದಿದ್ದಾರೆ ಇಲ್ಲೆಲ್ಲ ಅನಿಸುತ್ತೆ ನೋಡಿ. ಇದೊಂದು ಗಣೇಶ ದೇವಸ್ಥಾನ. ಈ ವಿಗ್ರಹ ಗಮನಿಸಿ, ಕೆಳಗಡೆ ಶಿವಲಿಂಗದ ಥರ ಇದೆ, ಮೇಲ್ಗಡೆ ಗಣೇಶ ವಿಗ್ರಹ ಇದೆ. ಈ ಥರದ ವಿಗ್ರಹ ನಾನಂತೂ ಇದುವರೆಗೂ ನೋಡಿಲ್ಲ. ಇದೇನೋ ವಿಶೇಷವಾಗಿದೆ ಈ ವಿಗ್ರಹ. ಎಸ್, ಬನ್ನಿ ಇನ್ನೂ ಏನೇನಿದೆ ನೋಡೋಣ ಇಷ್ಟು ದೊಡ್ಡ ಕೋಟೆನಲ್ಲಿ. ಎಸ್, ಈಗ ನಾವು ಬಂದಿರೋದು 2ನೇ ಲೇಯರ್ಗೆ. ಸೊ ಇಲ್ಲೆಲ್ಲ ನೋಡೋದಕ್ಕೆ ಈ ರೀತಿ ಕಾಣಿಸುತ್ತೆ. ಇಲ್ಲೆಲ್ಲ ಕಲ್ಲಿನ ಗೋಡೆಗಳನ್ನ ಕಟ್ಟಿದ್ದಾರೆ. ಸೊ ಅದೆಲ್ಲ ಅಲ್ಲಲ್ಲಿ ಸ್ವಲ್ಪ ಬಿದೋಗಿದೆ. ಎಸ್, ನಾವು ಹೋಗ್ಬೇಕಾಗಿರೋದು ಫೈನಲ್ ಮೇಲ್ಗಡೆ ಇರೋ ಆ ಲೇಯರ್ಗೆ. ಸೊ ಇಲ್ಲೆಲ್ಲ ಏನಿಲ್ಲ ಸದ್ಯಕ್ಕಿವಾಗ, ಒಂದಷ್ಟು ಗೋಡೆಗಳಷ್ಟೇ ಕಾಣಿಸುತ್ತೆ ಇಲ್ಲಿ. ಸೊ ಬನ್ನಿ ಮೇಲ್ಗಡೆ ಫಸ್ಟ್ ಲೇಯರ್ ಕೋಟೆ ಹೇಗಿದೆ ಹೋಗಿ ನೋಡೋಣ. ಈ ರೀತಿ ಲೇಯರ್ಗಳಲ್ಲಿ ಕೋಟೆಗಳನ್ನ ಕಟ್ಕೊಳ್ಳೋದಕ್ಕೆ ಮುಖ್ಯ ಕಾರಣ ಸೆಕ್ಯೂರಿಟಿಗೋಸ್ಕರ. ಅಂದರೆ ಕೆಳಗಡೆಯಿಂದ ಯಾರಾದರೂ ಯುದ್ಧ ಮಾಡೋದಕ್ಕೆ ಬಂದರೆ ಅವರು ಡೈರೆಕ್ಟಾಗಿ ಆಕ್ರಮಣ ಮಾಡೋದಕ್ಕೆ ಸಾಧ್ಯ ಆಗದೇ ಇರಲಿ ಅಂತ. ಹಾಗೆಯೇ ಕೆಳಗಡೆಯಿಂದ ಯಾರಾದರೂ ಯುದ್ಧ ಮಾಡೋದಕ್ಕೆ ಮೇಲ್ಗಡೆಗೆ ಬರ್ತಾ ಇದ್ದರೆ ಇವರು ಇಲ್ಲಿ ಹಂತವಾಗಿ ಕಟ್ಟಿರುವಂಥ ಗೋಡೆಗಳ ಹಿಂದೆ ಕೂತ್ಕೊಂಡು ಅವರನ್ನು ತಡೆಯೋ ಪ್ರಯತ್ನನ ಮಾಡ್ತಾಯಿದ್ರು. ಸೊ ಹಾಗಾಗಿನೇ ಎಲ್ಲ ಕೋಟೆಗಳಲ್ಲೂ ಸಹ ಸಾಮಾನ್ಯವಾಗಿ ಈ ರೀತಿ ಹಂತವಾಗಿ ಕಟ್ಟಿರುವಂಥ ಗೋಡೆಗಳನ್ನು ನಾವು ಕಾಣಬಹುದು. ಈಗ ನಾವು ಹೋಗ್ತಾ ಇರೋದು ಟಾಪ್ ಲೇಯರ್ಗೆ. ಸೊ ಅಲ್ಲಿಗೆ ಈ ರೀತಿ ಸ್ವಲ್ಪ ಮೆಟ್ಲುಗಳನ್ನ ಮಾಡಿದ್ದಾರೆ. ಇದೆಲ್ಲ ಆಗ ಮಾಡಿರುವಂಥ ಮೆಟ್ಲುಗಳೇ. ಸೊ ಇದನ್ನು ಹತ್ಕೊಂಡು ಮೇಲ್ಗಡೆ ಹೋಗಬೇಕು. ಆಗಿನ ಕಾಲದಲ್ಲೇ ಸೆಕ್ಯೂರಿಟಿಗೋಸ್ಕರ ಸೊ ಎಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ದಾರೆ ನೋಡಿ ಇವರು. ವಾವ್, ಇಲ್ಲಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಅಲ್ಲಲ್ಲೇ ಬಂಕರ್ಗಳ ಥರ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ನೋಡಿ. ಈ ಕೋಟೆಯನ್ನು ನೋಡಿದ್ರೇ ಹೇಳ್ಬೋದು ಇದು ಒಂದು ರಕ್ಷಣೆಗೋಸ್ಕರ ಕಟ್ಟಿರೋ ಅಂಥ ಕೋಟೆ ಅಂತ. ಬನ್ನಿ ಒಳಗಡೆ ಹೋಗಿ ನೋಡೋಣ ಇನ್ನೂ ಏನೇನೆಲ್ಲ ಇದೆ ಅಂತ. 17ನೇ ಶತಮಾನದಲ್ಲಿ ಕಟ್ಟಿರೋವಂಥ ಕೋಟೆ ನಮಗೆ ಇನ್ನೂ ನೋಡೋದಕ್ಕೆ ಸಿಗ್ತಾ ಇದೆ ಅಂತಂದರೆ ನಿಜವಾಗ್ಲೂ ನಮ್ಮ ಅದೃಷ್ಟನೇ ಅಂತಲೇ ಹೇಳ್ಬೋದಿದು. ಅಲ್ಲ, ಈ ಕೋಟೆ ಇಷ್ಟು ಚೆನ್ನಾಗಿದೆ, ಸೊ ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಸಿ ನೀಟಾಗಿ ಇಟ್ಕೋಬೋದು. ಎಷ್ಟೋ ಶತಮಾನಗಳ ಇತಿಹಾಸ ಇರೋ ಅಂಥ ಕೋಟೆ ಇದು. ಏನೋಪ್ಪ, ನನಗಂತೂ ಗೊತ್ತಿಲ್ಲ ಏನು ಹೇಳಬೇಕಂತ ಇದಕ್ಕೆ. ನೋಡಿ, ಮಳೆ ಬಂದು ಇಲ್ಲೆಲ್ಲ ಸ್ವಲ್ಪ ಬಿದೋಗಿರೋ ಥರ ಕೂಡ ಆಗಿದೆ. ಇದೆಲ್ಲ ಒಂದು ಸತಿ ಹೋಯ್ತು ಅಂದರೆ ಎಷ್ಟೋ ಶತಮಾನಗಳ ಇತಿಹಾಸನೇ ಹೊರಟೋಗುತ್ತೆ. ಸೊ ಸ್ವಲ್ಪ ಇದ್ರ ಕಡೆ ಗಮನ ಕೊಡಬೇಕು ಅಂತ ನನಗನ್ಸುತ್ತೆ. ಬನ್ನಿ ಮುಂದೆ ನೋಡ್ತಾ ಹೋಗೋಣ. ಅಲ್ಲಲ್ಲಿ ಸ್ವಲ್ಪ ಮೆಟ್ಲುಗಳಿದೆ. ಸೊ ಇದು ಆ್ಯಕ್ಚುಲ್ ಟಾಪ್ ಲೇಯರ್. ಎಸ್, ನೋಡಿ ಯಾವ ರೀತಿ ಮಾಡ್ಕೊಂಡಿದ್ದಾರೆ ಇಲ್ಲಿ ಅಂತ. ಇಲ್ಲೇ ಇರುವಂಥ ಬಂಡೆನ ಹೊಡ್ಕೊಳ್ಳೋದು, ಇಲ್ಲೇ ಗೋಡೆಗಳನ್ನ ಕಟ್ಕೊಳ್ಳೋದು. ನೋಡಿ ಎಷ್ಟು ದೊಡ್ಡ ದೊಡ್ಡ ಗೋಡೆಗಳನ್ನ ಮಾಡ್ಕೊಂಡಿದ್ದಾರೆ ಇಲ್ಲಿ. ಕೆಳಗಡೆಯಿಂದ ನೋಡಿದ್ರೆ ಇನ್ನು ಸ್ವಲ್ಪನೇ ದೂರ ಇದೆ ಅಂತ ಅನಿಸುತ್ತೆ. ಇಲ್ಲಿ ನೋಡಿದ್ರೆ ಇನ್ನೂ ಮೆಟ್ಲುಗಳನ್ನ ಹತ್ತುತ್ತಾನೇ ಇದ್ದೀನಿ.
ಬನ್ನಿ ಬೇಗ ಬೇಗ ಮೇಲೆ ಹತ್ಕೊಂಡು ಹೋಗಿ ನೋಡೋಣ ಮೇಲ್ಗಡೆ ಲೇಯರಲ್ಲಿ ಏನೆಲ್ಲ ನೋಡೋದಕ್ಕೆ ಸಿಗುತ್ತೆ ಅಂತ. ಓಹೋ, ಇಲ್ಲಿ ನೋಡ್ರಿ ಎಷ್ಟು ದೊಡ್ಡ ದೊಡ್ಡ ಗೋಡೆಗಳಿದೆ ಇಲ್ಲಿ. ಮೈ ಗಾಡ್, ಇಷ್ಟು ದೊಡ್ಡ ಗೋಡೆಗಳನ್ನ ಹೆಂಗೆ ಕಟ್ಟೋದಕ್ಕಾಯ್ತು ಅವಾಗ? ಇಲ್ಲಿರೋ ಬಂಡೆಗಳನ್ನ ಒಡೆದು ತಮಾಷೆನೇ ಅಲ್ಲ ಬಿಡಿ ಇದು. ಇಲ್ಲೇನೋ ಒಂದು ರೂಮ್ ಥರ ಕಟ್ಟಿದ್ದಾರೆ. ಮತ್ತೆ ಇಲ್ಲಿ ನೋಡಿ ಸುತ್ತ ಎಷ್ಟು ದೊಡ್ಡ ಗೋಡೆಗಳನ್ನ ಕಟ್ಕೊಂಡಿದ್ದಾರೆ. ಇಲ್ಲಿ ಗೋಡೆಗಳನ್ನ ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ, ಅವರು ಇದೇ ಸೈಜ್ ಅಂತ ಕಲ್ಲುಗಳನ್ನ ಒಡೆದು ಕಟ್ಟಿಲ್ಲ. ಅವ್ರು ಯಾವ ಸೈಜಿಗೆ ಕಲ್ಲುಗಳನ್ನ ಹೊಡಿತಾರೋ ಅದನ್ನೇ ತೊಗೊಂಡು ಕಟ್ಟಿದ್ದಾರೆ ಅವರು. ಅದಕ್ಕೋಸ್ಕರನೇ ಒಂದೊಂದು ಕಲ್ಲು ಒಂದೊಂದು ಸೈಜ್ ಇದೆ ಇಲ್ಲಿ. ನೋಡಿ ಒಳಗಡೆ ಎಲ್ಲ ಹೇಗಿದೆ. ಇದು ಪೀಕ್ ಆ್ಯಕ್ಚುಲಿ ಈ ಕೋಟೆಗೆ. ಅಲ್ಲಲ್ಲೇ ಈ ರೀತಿ ಬಾಗಿಲುಗಳಿದೆ ನೋಡಿ. ಅಲ್ಲಲ್ಲೇ ರೂಮ್ಗಳನ್ನ ಕಟ್ಕೊಂಡಿದ್ದಾರೆ. ಸೂರ್ಯ ನೋಡಿ ಎಷ್ಟು ಹತ್ರ ಅನ್ನಿಸ್ತಿದೆ ಇವಾಗ. ಅಷ್ಟು ಎತ್ತರದಲ್ಲಿ ನಾವಿದ್ದೀವಿ ಇವಾಗ. ಅಲ್ಲ, ಇಷ್ಟು ಎತ್ತರಕ್ಕೆ ಬಂದು ಇಲ್ಲಿರೋ ಬಂಡೆನ ಒಡೆದು ಎಷ್ಟು ಕಷ್ಟಪಟ್ಟು ಕಟ್ಟಿರ್ಬೇಡ ಇದು. ಎಷ್ಟು ವರ್ಷ ಕಟ್ಟಿದ್ದಾರೆ, ಎಷ್ಟು ಜನ ಕಟ್ಟಿರ್ತಾರೆ ಇದನ್ನು. ಇಲ್ಲಿಂದ ಒಂದು ಸ್ವರ್ಗ ತೋರಿಸ್ತೀನಿ ಬನ್ನಿ. ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ನೋಡಿ. ಮೈ ಗಾಡ್, ಇಷ್ಟು ಎತ್ತರ ಹತ್ಕೊಂಡ್ಬಂದಿದ್ದಕ್ಕೂ ಇದನ್ನು ನೋಡಿದ್ಮೇಲೆ ನಿಜವಾಗ್ಲೂ ಸಾರ್ಥಕ ಅಂತ ಅನ್ನಿಸ್ತಿದೆ. ಸೂರ್ಯ ಕೂಡ ಎಷ್ಟು ಹತ್ರ ಅಂತ ಅನ್ನಿಸ್ತಿದ್ದಾನೆ ಗೊತ್ತಾ ಇಲ್ಲಿಂದ. ಮೇಲ್ಗಡೆಯಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದಂತೂ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಮಾತ್ರ.
ಇದಾಗಿತ್ತು ಚನ್ನರಾಯದುರ್ಗ ಕೋಟೆ. ಇದೇ ರೀತಿ ಕ್ರೇಜಿ ಪ್ಲೇಸಸ್ನ ನೀವು ನೋಡಬೇಕಂತ ಇದ್ದರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಟೇಕ್ ಕೇರ್ ಆ್ಯಂಡ್ ಬಾಯ್.